ಅಂದರೆ ಈ ವರ್ಷ ಆಲ್ರೆಡಿ ಸೀಸನ್ನಲ್ಲಿ ಗೊಬ್ಬರವನ್ನು ಸರ್ಕಾರ ವಿತರಣೆ ಮಾಡಿದೆ. ಈಗ ಬಿತ್ತಿಗೆ ಹಂತ ಸ್ಟಾರ್ಟ್ ಆಗುವ ಹಂತದೊಳಗೆ ಬಂದಿದೆ, ಮಳೆ ಆಗಿದೆ. ಈಗ ಏನಾಗ್ತಾ ಇದೆ ಅಂತಂದರೆ FID ಮೂಲಕ ಎಕರೆಗೆ ಒಂದು ಚೀಲ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡಬೇಕಂತಂದು ಸರ್ಕಾರ ರೈತರಿಗೆ ಅನ್ಯಾಯವನ್ನು ಮಾಡ್ತಿದೆ. ಯಾಕಂದರೆ ಒಂದು ಚೀಲ ಗೊಬ್ಬರ ಸಾಕಾಗಿಲ್ಲ ರೈತರಿಗೆ. ಅದ್ರ ಜೊತೆಗೆ ಮತ್ತು ಲಿಂಕನ್ನು ಸಹ ಕೊಡ್ತಾ ಇದ್ದಾರೆ. ರೈತರು ಹೇಗೆ ಬೆಳೆಯನ್ನು ಬೆಳಿಬೇಕು. ಹಿಂದೆ 1969ರಲ್ಲಿ MM ಸ್ವಾಮಿನಾಥನ್ ವರದಿ ಪ್ರಕಾರ ಸರ್ಕಾರ ಹಸಿರು ಕ್ರಾಂತಿಯನ್ನು ಒಂದು ಹುಟ್ಟು ಹಾಕಿದಂಥ ಸರ್ಕಾರ ರಸಗೊಬ್ಬರವನ್ನು ವಿತರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಆದರೆ ಅದ್ರ ಜೊತೆಗೆ ಅವರು ಸ್ವಾಮಿನಾಥನ್ ಅವರು ಏನು ಮಾಡಿದ್ದಾರೆ ಅಂತಂದರೆ ರೈತರಿಗೆ ಮುಂದಿನ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ MSPಯನ್ನು ಜಾರಿಗೆ ತಂದರು. ಏನು MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದು, ಆ ಮಿನಿಮಮ್ ಸಪೋರ್ಟ್ ಪ್ರೈಸು ರೈತರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಸರಿಯಾದ ಮಳೆ ಇಲ್ಲ, ಬೆಳೆ ಇಲ್ಲ. ಆದ್ದರಿಂದ ಈಗ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಗೊಬ್ಬರ ಮೂಲಕನೂ ರೈತರನ್ನ ಹತ್ತಿಕ್ತಾ ಇದ್ದಾವೆ. ಹೀಗೆ ಆದರೆ ಮುಂದೊಂದು ದಿನ ರೈತರು ಬೆಳೆಯೋದು ಭಾಳ ಕಷ್ಟ ಆಗ್ತತಿ. ಮುಂದೆ ಇಡೀ ದೇಶಾದ್ಯಂತ ಅನ್ನದ ಕೊರತೆಯನ್ನು ಕಾಣಬೇಕಾಗ್ತತಿ ಅಂತ ನಾವು ಇದನ್ನು FID ಮೂಲಕ ರಸಗೊಬ್ಬರವನ್ನು ವಿತರಣೆ ಮಾಡುವುದನ್ನು ಸ್ಥಗಿತಗೊಳಿಸಬೇಕು ಅಂತಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಮೂಲಕ.